ಎಂಎಸ್ ದೇಸಾಯಿ ಪದವಿ ಮಹಾವಿದ್ಯಾಲಯ ಕೌಶಲ್ಯ ಮತ್ತು ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ. ಎಂಎಸ್ ದೇಸಾಯಿ ಪದವಿ ಮಹಾವಿದ್ಯಾಲಯ ಎಐಎಸ್ಇಸಿಟಿ ಸಂಸ್ಥೆಯ ಮೂಲಕ ಕೌಶಲ್ಯ ಮತ್ತು ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಅಧಿಕಾರಿಗಳಾದ ದರ್ಶನ್, ಎಕ್ಸಿಕ್ಯೂಟಿವ್ ಪ್ರಾಜೆಕ್ಟ್ ಮ್ಯಾನೇಜರ್ ಅವರು ಈ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಸುವ ಕುರಿತು ಮಾಹಿತಿಯನ್ನು ನೀಡಿದರು. ಅಧಿಕಾರಿಗಳಾದ ಗುರುಪ್ರಸಾದ್ ಶೆಟ್ಟಿ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕೌಶಲ್ಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿದರು. ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದ ಜೊತೆಗೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದು ಸಹಾಯಕವಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಸಂದೀಪ್ ದೇಸಾಯಿ ಅವರು ವಹಿಸಿದರು ಮತ್ತು ಎಐಎಸ್ಇಸಿಟಿ ಸಂಸ್ಥೆಯ ಅಧಿಕಾರಿಗಳಾದ ಕಿರಣ್ ಕುಮಾರ್, ಶಂಕರ್, ಗುರುಪ್ರಸಾದ್ ಶೆಟ್ಟಿ, ದರ್ಶನ್, ಸಂತೋಷ್ ಉಪಸ್ಥಿತರು. ದೊಡ್ಡ ಯೂನಿವರ್ಸಿಟಿ ಆಗಿ, ಗ್ಲೋಬ್ ಕ್ಯಾಂಪಸ್ ಅಂತಾಗಿ, ದೊಡ್ಡ ದೊಡ್ಡ ಸ್ಕಿಲ್ ಯೂನಿವರ್ಸಿಟೀಸ್ ಆಗಿ, ಸ್ಟೇಟ್ ಆಫೀಸ್ ಆಗಿ, ಝೋನಲ್ ಆಫೀಸ್ ಆಗಿ, ಎಲ್ಲ ಸ್ಟೇಟ್ಸಲ್ಲೂ ನಮ್ಮ ಪ್ರೆಸೆನ್ಸ್ ಇದೆ. ಸೊ ಇಂಡಿಯಾದಲ್ಲಿ ಎಷ್ಟೇ ಸ್ಟೇಟ್ಸ್ ಇದೆ ಎಲ್ಲ ಕಡೆ ನಾವಿದ್ದೀವಿ. ಸೊ ಅದಲ್ದರೆ ನಮ್ಮ ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ಘಾನಲ್ಲಾಗಿರ್ಬೋದು, ಸೌತ್ ಆಫ್ರಿಕಾಲಾಗಿರ್ಬೋದು, ಮತ್ತು ಜರ್ಮನಿಲಾಗಿರ್ಬೋದು, ಇಂಥ ದೊಡ್ಡ ದೊಡ್ಡ ಫಾರಿನ್ ಕಂಪ್ನೀಸಲ್ಲೂ ನಾವು ಪ್ರೆಸೆನ್ಸ್ ಇದ್ದೀವಿ. ಸೊ ಮೂಲ ಉದ್ದೇಶ ನಮ್ಮದೇನು, ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ, ಕೌಶಲ್ಯ ಅವ್ರಿಗೆ ಸಬಲೀಕರಣ ಮಾಡಿ ಅವ್ರಿಗೆ ಉದ್ಯೋಗಶೀಲತೆ ಹೇಗೆ ಹೆಚ್ಚಿಸುವುದು. ಸೊ ಅದು ನಮ್ಮ ಒಂದು ಮುಖ್ಯ ಧ್ಯೇಯ, ನಮ್ಮ ಸೊಸೈಟಿದ ಅದೇ ಧ್ಯೇಯ. ಸೊ ಅದರಿಂದ ಮುಂಚೆಯಿಂದಲೂ ನಡ್ಕೊಂಡು ಬರ್ತಾ ಇದೆ. ಸೊ ಈ ವರ್ಷ ನಮ್ಮದು ಕೌಶಲ್ಯ ವಿಕಾಸ ಯಾತ್ರೆ ಅನ್ನೋದು ಆಫ್ಟರ್ ಕೋವಿಡ್ ಇದು ಒಂದು ದೊಡ್ಡ ಹೆಚ್ಚ ರೀತಿಯಲ್ಲಿ ಯುವಕ ಯುವತಿಯರು ಪಾಲ್ಗೊಂಡು ಒಂದು ಯಶಸ್ವಿಯಾಗಿ ನಡಬೇಕು ಅಂತ ಶುರು ಮಾಡಿದ್ರು. ಅದೊಂದು ಯಾತ್ರೆ ಆಯಿತು. ಸೊ ಇದಕ್ಕೆ ಇಲ್ಲೇ ಅಲ್ಲ, ಎಲ್ಲ ಸ್ಟೇಟ್ಸಲ್ಲೂ ಆಗ್ತಿದೆ. ಸೊ ನಮ್ಮ ಕಲಬುರಗಿ ಅದರಲ್ಲಿ ನಮ್ಮ ಕಿರಣ್ ಸರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಇವತ್ತು ಪಾಪ ನಿಮಗೆಲ್ಲ ರಜೆ ಆದರೂ ಕರೆದು ನಿಮಗೆ ಒಂದು ಸ್ಕಿಲ್ ಬಗ್ಗೆ ಮಾತಾಡಬೇಕು, ಹೌದ್ರಾ? ಸೊ ನೀವೆಲ್ಲ BCom ಸ್ಟೂಡೆಂಟ್ಸ್ ಈಗ? BCom? ಓಕೆ. ಸೊ BCom MBA ಮಾಡ್ತಿದ್ರೆ? ಓಕೆ. ಸೊ ನಿಮಗೆ ಹೇಗೆ ನಿಮ್ಮ ನೆಕ್ಸ್ಟ್ ಏನು ಸ್ಕಿಲ್ ಮಾಡ್ತದೆ? ಬರೀ MBA ಮಾತ್ರ ಹೋದದ? ಬೇರೆ ಯಾವ ಸ್ಕಿಲ್ಸು ಮಾಡ್ತಾರೋ ಯಾರು? ಸೊ ಅದಕ್ಕೆ ಇವಾಗ ಹೊರಗಿನ ಇತರ ಪ್ರಪಂಚದಲ್ಲಿ ಎಷ್ಟು ಕಾಂಪಿಟೇಟಿವ್ ಇದೆ ಅಂದರೆ ಮಕ್ಕಳು ಏನು ಕಲಿತಾರೆ ಅದ್ರ ಮೇಲೆ ನಿಮಗೆ ಉದ್ಯೋಗ ಇದು ಸೃಷ್ಟಿಯಾಗೋದು. ಯಾವುದೋ ಒಂದು ದೇಶ ಏನಿರುತ್ತೆ ಅವ್ರದ್ದು ಉದ್ಯೋಗ ಇದು ಎಂಪ್ಲಾಯರ್ಸ್ ಅಂತಾರೆ, ಅವ್ರು ಬಂದು ನಿಮ್ಮ ಸ್ಕಿಲ್ಸ್ ನೋಡ್ತಾರೆ. ಫಸ್ಟ್ ಆಫ್ ಆಲ್ ಸ್ಕಿಲ್ಸ್ ಇಲ್ದರೆ ನಿಮ್ಗೆ ಏನು ಓದಿದ್ದೀರಾ, MBA BCom ಏನು ಮಾಡಿರ್ತೀರಾ ಕೊಡ್ತಾರೆ. ಅದ್ರಿಗೆ ಎಷ್ಟು ಮಟ್ಟ ಇರುತ್ತೆ, ಇದು ಪಗಾರ ಅಷ್ಟೇ ಇರ್ತದೆ ನಿಮ್ಗೆ, ಹೌದ್ರಾ? ಮುಂದೆ ನಿಮಗೆ ಬೆಳವಣಿಗೆ ಇರಲ್ಲ ಆ ಕಂಪ್ನಿಗೆ. ಸೊ ಈಗಲಿಂದಲೇ ನೀವು ಕೌಶಲ್ಯಾಭಿವೃದ್ಧಿ ಮಾಡಿಕೊಂಡು ಸರ್ಟನ್ ಕೋರ್ಸಸ್ ಇರ್ತವೆ, ಡಿಪ್ಲೊಮಾ ಇನ್ ಸರ್ಟಿಫಿಕೇಟ್, ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರ್ಬೋದು, ಸಣ್ಣ ಸಣ್ಣ ಕೋರ್ಸಸ್ಗಳು ಸಣ್ಣದು ಮಾಡಿಕೊಂಡು ಒಂದು ರೀತಿಯಲ್ಲಿ ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ, ಮತ್ತು ನಿಮ್ದೇನು ಸಿಲೆಬಸ್ ಇರ್ತದೆ, ನಿಮ್ದೇನು ಡಿಗ್ರಿ ಕಂಪ್ಲೀಟ್ ಮಾಡ್ಕೋತೀರಾ, ಅವಾಗ ನೀವು ಸ್ಟಾರ್ಟಿಂಗಲ್ಲೇ ನೀವು ಇಷ್ಟು ಡಿಮ್ಯಾಂಡ್ ಮಾಡ್ಬೋದು ನಿಮ್ಮ ಕಂಪ್ನಿಗಳಿಗೆ. ನೋಡಪ್ಪ ನಂದು ಇಷ್ಟು ಸ್ಕಿಲ್ಸ್ ಇದೆ, ಸೊ ನಾನು ಇದು ಕಲ್ತಿದ್ದೀನಿ ಅಂತ ನೀವು ಎಕ್ಸ್ಪೋಜರ್ ಕೊಟ್ಟಿದ್ದಾಗ ಯು ಕ್ಯಾನ್ ನೆಗೋಷಿಯೇಟ್ ಕಂಪ್ನಿ ಜೊತೆ. ಸ್ಯಾಲ್ರಿ ನೆಗೋಷಿಯೇಷನ್ ಅಂತಾರೆ. ಅವಾಗ ನೀವೇನು ಕಲ್ತಿರ್ತಾರೆ, ಓಕೆ ಸರ್ ನಮಗೇನು ಕಂಪ್ನಿಲಿ ಎಷ್ಟು ಕೊಡ್ತೀರ ಅಷ್ಟು ಕೊಡಿ ಸರ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದು ಈಗಿನ ಪ್ರಪಂಚದಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಸೊ ನಿಮ್ಗೆ ಏನು ಸ್ಕಿಲ್ಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್. ನಿಮ್ಗೆ ಅದು ಅಡಿಪಾಯ. ನಿಮ್ದೇನು ಡಿಗ್ರಿ ಇರುತ್ತೆ ಅದು ಬ್ಯಾಕ್ ಹ್ಯಾಂಡ್, ಅದೇನು ಹಿಂದೆ ನಿಂತ್ಕೊಂಡಿರುತ್ತೆ ಅದು ಸಪೋರ್ಟಿಗೆ ಅಷ್ಟೇ. ಸ್ಕಿಲ್ಸ್ ಏನಿರುತ್ತೆ ಅದು ಮುಂದೆ ನಿಮಗೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದ ಗುರುಪ್ರಸಾದ್ ಶೆಟ್ಟಿ, ಸೆಂಟ್ರಲ್ ಮ್ಯಾನೇಜರ್, ಇವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ನೀವು ಹೇಳ್ಬೋದು ಲೈಕ್ ಇಲ್ಲಿ ದರ್ಶನ್ ಸರ್ ಬಂದರು, ದರ್ಶನ್ ಸರ್ ಹೇಳಿದರು 2 months 3 months ನಿಮಗೆ ಏನು ಸ್ಕಿಲ್ ನಾಲೆಜ್ ನಾವು ಪ್ರೊವೈಡ್ ಮಾಡ್ತೇವೆ ಅಂತ. ಬಟ್ ನಾವು ನಿಮಗೆ ಕ್ವಶನ್ ಬರ್ಬೋದು, ನಾವು ಯಾಕೆ ಸ್ಕಿಲ್ ನಾಲೆಜ್ ಮಾಡಬೇಕು? ನಾವು 3 years ಡಿಗ್ರಿ ಮಾಡ್ತೇವೆ. ಸೊ ನಾವು ಡಿಗ್ರಿ ಮಾಡಿ ಇಷ್ಟೆಲ್ಲ ಕಲ್ತಿರ್ತೇವೆ 3 years ಅಲ್ಲಿ, ನಿಮ್ಮದು 3 months ಸ್ಕಿಲ್ಸ್ ನಾಲೆಜ್ ನಾವು ಯಾಕೆ ತಗೊಳ್ಬೋದು ಅಂತ ಇಂಥದ್ದೊಂದು ಕ್ವಶನ್ ನಿಮಗೆ ಬಂದಿರ್ಬೋದಲ್ವಾ? ಸೊ ಸ್ಕಿಲ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂತ ಹೇಳಿದರೆ, ಯಾರಾದ್ರೂ ಕೀಬೋರ್ಡ್ ನೋಡಿದ್ದೀರಾ? ಕಂಪ್ಯೂಟರ್ ಕೀಬೋರ್ಡ್, ಹೌದಾ? ಸೊ ನಾಲೆಜ್ ಅಂತ ಹೇಳಿದ್ರೆ ಅಂತ ಕಾಲೇಜಲ್ಲಿ ನಿಮ್ಗೆ ಏನನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಕಂಪ್ಯೂಟರ್ ಅಂತ ಹೇಳಿದ್ರೆ ಅದ್ರ ಮಾನಿಟರ್ ಇರ್ತದೆ, ಮೌಸ್ ಇರ್ತದೆ, ಕೀಬೋರ್ಡ್ ಇರ್ತದೆ. ಸೊ ಕೀಬೋರ್ಡಲ್ಲಿ ಎಷ್ಟು ಕೀಸ್ ಇರ್ತದೆ ಅದು ನಿಮ್ಗೆ ಗೊತ್ತುಂಟು, ಸ್ಪೇಸ್ ಯಾವುದಕ್ಕೆ ಯೂಸ್ ಆಗ್ತದೆ ಅದೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಉಂಟು. ಬಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಮಾಡಿ ಹೋಗಿದ್ದೀರಾ, ಯಾವುದಾದ್ರೂ ಒಂದು ಡಾಟಾ ಟೈಪಿಸ್ಟ್ ಅಥವಾ ಇಂಥ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದರೆ, ಸೊ ನಿಮ್ಗೆ ಅಲ್ಲಿ ಏನಿರ್ತದೆ, ಒಂದು ಇಷ್ಟು ಸ್ಪೀಡ್ ಅಂತ ನಿಮ್ದು ಟೈಪಿಂಗ್ ಸ್ಪೀಡ್ ಅಂತ ಕರೀತಾರೆ ಅದಕ್ಕೆ. ಅದು ಬಿಟ್ಟು ನಿಮಗೆ ಶಾರ್ಟ್ ಕೀಸ್ ಅಂತ ಹೇಳ್ತಾರೆ. ಸೊ ನೀವು ಎಷ್ಟು ಬೇಗ
ಏನಂತ ಹೇಳಿದ್ರೆ ನಿಮಗೆ ಕೀಬೋರ್ಡ್ ಉಂಟು ಅದೆಲ್ಲ ಗೊತ್ತುಂಟು, ಅದರಲ್ಲಿ ಎ ಉಂಟು ಬಿ ಉಂಟು ಎಲ್ಲ ಗೊತ್ತುಂಟು. ಬಟ್ ನೀವು ಎಷ್ಟು ಸ್ಪೀಡಾಗಿ ಅದನ್ನು ಯೂಸ್ ಮಾಡ್ತೀರಾ, ಇದು ಸ್ಕಿಲ್ಸ್ಗೆ ಬರ್ತದೆ. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಸ್ಕಿಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ಇಲ್ಲಿ ಟ್ಯೂಬ್ಲೈಟ್ ಉಂಟು, ಟ್ಯೂಬ್ಲೈಟ್ ಹಾಕಿದ್ರೆ ಲೈಟ್ ಆಗ್ತದೆ. ಸೊ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾನೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ ನೋಡ್ತಾನೆ, ನಾನು 4 years ಇಂಜಿನಿಯರಿಂಗ್ ಮಾಡಿದ್ದೇನೆ, ಸೊ ನಾನು ಟ್ಯೂಬ್ಲೈಟ್ ನೋಡಿದ್ರೆ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಬರುತ್ತೆ ನನಗೆ. ನೀವು BCom ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ಟ್ಯಾಲಿ ಎಲ್ಲ ಬಂದಿರ್ತದೆ ನಿಮಗೆ. ಒಂದು ಕಂಪನಿಗೆ ಸೆಲೆಕ್ಟ್ ಆಗ್ತೀರಾ, ಹೋಗ್ತೀರಾ, ನಿಮ್ಮನ್ನು ಕುತ್ಕೊಂಡು ನೋಡಪ್ಪ ಇದು ಟ್ಯಾಲಿ, ನೀನು ಟ್ಯಾಲಿ ಕಲ್ತಿದ್ದೆ ಡಿಗ್ರಿಯಲ್ಲಿ, ಕುತ್ಕೊಂಡು ಮಾಡ್ಲಿಕ್ಕೆ ಬರುತ್ತಾ ಒಮ್ಮೆಲೆ? ನಿಮಗೆ 5 ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ಸೊ ಡೈರೆಕ್ಟ್ ಹೋಗಿ ಮಾಡ್ಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಬರಲ್ಲ. ಎಲ್ಲ ಕಂಪನಿ ಹೋದ ತಕ್ಷಣ ಮೊದಲು ಏನು ಕೇಳ್ತಾರೆ, ನಿಮಗೆ ಸ್ಕಿಲ್ಸ್ ಅಲ್ಲ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಸೊ ನಾನು ಅಕೌಂಟೆಂಟ್ ಆಗಿ ತಗೊಳ್ತೇನೆ, ನಿಮಗೆ ನಾನು ಇವಾಗ ಲೆಕ್ಚರ್ ಕೊಟ್ಟರೆ ಮಾಡ್ಲಿಕ್ಕೆ ಬರುತ್ತಾ? ಸೊ ಸಡನ್ಲಿ ನೀವು ಇಲ್ಲಿ ಕಲ್ತು ಹೋದ ತಕ್ಷಣ ಮಾಡ್ಲಿಕ್ಕೆ ಬರಲ್ಲ. ಸೊ ಕಂಪನೀಸ್ ಕೇಳೋದು ಎಕ್ಸ್ಪೀರಿಯನ್ಸ್. Before 3-4 days back, what we thought, myself and Sandeep Desai discussed about the. So not only our main motto is, the institution main motto is not only teaching to the students, along with the teaching we will give the some other knowledges like general knowledges like English, grammars, and also this type of skill development programs we are conducting in a year. But after completion of graduation, a student must get the job. That is the most important is there. So for that purpose, and also AISCT, so they requested and also we requested to come to our college and deliver the lecture and also to provide the knowledge to our students. And they came earlier, sir, on behalf of our college, we are very thankful, sir. And here, what is the main motto of this skill development? So skill development refers to identifying the skill gap in a person and ensuring that he or she develop these skills. Skill determines ability to achieve goals and execute better plans. Skill in India in 2015 and came into existence. Nearly in our India, 40 crores Indians in various industries, they are giving training programs to the related jobs. And AICT's main aim is leading social enterprises that is working in the area of the skill development. And also their vision was clear to have an empowered workforce by 2022. So national and training courses for the unemployed youth, because nowadays you are seeing in our India 140 crores people are there. And also for all these peoples, and not to give the employment opportunity to the people. For that purpose, what is the main motto of the government, aim of the government? We are giving the training programs. In the training program, the skill development. So sir told already, so many for the skill development, so many programs are there and also trainings are there. You take for example for the accounts for the BCom, suppose after completion of BCom or the MBA, whatever it may be, and related to that one, so either it may be the Tally or this one's touch key, whatever it may be. So you learn, because nowadays what happened, what you score the marks, nobody is asking in the market. Suppose if you score 90% or 95%, nobody. What you have the skill is very, very important. How to face the interview. In the company, they are seeing how the personality, what we have the knowledge, what we have the skill. And suppose one student got a 90% or 95% and another student, and you don't, this one he not scored that much, only he scored either the 50 or the 60%, and also he has a lot of skills are there, lot of knowledge are there. He learned everything, this one, Word, the computer in the computer, Tally, words, Excel, that one, this one.
everything he learned, and also that student is selected, and this what is scored 90% is student is not selected, because what the knowledge you have now, what the skill you have, that is the most. So many times we are telling to the students in the class also, along with your whatever textbooks are there, and apart from this one, you develop this one extra knowledge, curricular activity. तो मैं आज ASIC के बारे में बताना चाहूँगी। ASIC जो भारत के अग्रणी समाज का एक उद्योग है, जो देश के अर्ध शहरी ग्रामीण क्षेत्रों में समावेश बदलाव लाने के लिए अपना कार्य कर रहा है, जैसे कि कौशल्य विकास करना, उचित शिक्षा देना, वित्तीय समावेशन, अन्य ICT आधारित सेवाओं में क्षेत्र में अपना कार्य कर रहा है। इसका जन्म संतोष चौबे सर जी करते हैं, इसके संस्थापक कहलाते हैं। इसका जन्म 1985 में होता है और यहाँ भोपाल के मुख्यालय वाला संगठन लोगों को सशक्त बनाने के लिए, युवाओं के लिए यहाँ कार्य कर रहा है। युवाओं के लिए रोजगार बनाने का उद्योग यहाँ लिया है। उद्यमशीलता पहले को आगे बढ़ाने के लिए देश के दूर दराज को कोने तक रूप से पहुंचाने के लिए अपना कार्य कर रहा है। यहाँ स्थापित होकर 30 इयर्स हुए हैं। अब तक यहाँ अपना कार्य बनाते जा रहे हैं। महिलाओं के लिए ढेर सारा कार्य किया है। महिलाओं को आगे बढ़ाने के लिए कार्यक्रम के द्वारा उन्हें उद्देश्य देना चाहते हैं, उन्हें आगे बढ़ाने के लिए एक प्रशंसा दे रहे हैं। मैं कहना चाहूँगी कि उनका जो यहाँ कौशल्य विकसित जो है, वहाँ ऐसे ही आगे बढ़े।